ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ದೇವರ ಕೃಪಾಶೀರ್ವಾದದಿಂದ ಚೆಂದಾಗಿ ಇರುತ್ತೀರಿ ಎಂದು ನಾನು ನಂಬಿರುತ್ತೇನೆ. ನಾನು ಈ ಮೂಢನಂಬಿಕೆಗಳ ಬಗ್ಗೆ ಮಾತನಾಡಬೇಕು ಅಂತಂತೇಳಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹಿರಿಯ ಕವಿ ಚನ್ನವೀರ ಕಣಿವೆ ಅವರು ಬರೆದಂತಹ ಒಂದು ಹೋಗಬೇಡ ಕವಿತೆ ನೀನು, ಹೋಗಬೇಡ ಕವಿತೆ ನೀನು, ಬಾಗಬೇಡ ಯಾರಿಗೂ. ಹೋಗಬೇಡ ಕವಿತೆ ನೀನು, ಬಾಗಬೇಡ ಯಾರಿಗೂ, ತೂಗಿ ನೋಡಿ ಬೆಲೆಯ ಕೊಟ್ಟು ಹೂವಿನಂತೆ ನಾರಿಗೂ. ನಿನ್ನ ರೂಪ ಲಾವಣ್ಯಕ್ಕೆ ಬೀಗಬೇಡ ಎಂದಿಗೂ, ಬತ್ತಿಹುದು ಚೆಲುವಿನೂಟೆ ನೆಲದ ಒಡಲಿನೊಳಗೆ ಎಂದಿಗೂ. ಎಷ್ಟು ಚಂದ ಬರೆದಾರಲ್ಲ ನಮ್ಮ ಹಿರಿಯ ಕವಿ ಚನ್ನವೀರ ಕಣಿಯವರು. ಹಾಗೆಯೇ ಇನ್ನೊಂದು ಕವಿತೆ, ಎಷ್ಟು ಹಣಿತೆಗಳಿಂದ ಕತ್ತಲೆಯ ಕರಗುವುದು, ಎಷ್ಟು ಹಣಿತೆಗಳಿಂದ ಕತ್ತಲೆಯು ಕರಗುವುದು, ಎಷ್ಟು ಕವಿತೆಗೆ ಜಗದ ಕಣ್ಣು ತೆರೆಯುವುದು. ಕವಿತೆಗೆ ಜಗದ ಕಣ್ಣು ತೆರೆಯುವುದು, ಒಂದಿದ್ದರೂ ಸಾಕು ಮನೆಗೆ ಬೆಳಕಾಗುವುದು, ಒಂದು ಕವಿತೆಗೆ ಕೂಡ ಮನ ಕರಗುವುದು. 1000 ಕವಿತೆ ಕೇಳಿದ್ರಲ್ಲ, ಒಂದು ಕವಿತೆಯನ್ನು ಮನಸ್ಸು ನಮಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನುವುದು ಬಹಳ ಮುಖ್ಯವಾಗಿರುತ್ತದೆ. ಇಷ್ಟು ಹೇಳಿ ನಮ್ಮ ಕವಿತೆಗಳನ್ನು ನೆನಪು ಮಾಡಿಕೊಂಡು ಇವತ್ತು ಮೂಢನಂಬಿಕೆಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ 2 ಮಾತುಗಳನ್ನು ನಾನು ಆಡ್ತಾ ಇದ್ದೀನಿ. ಘಟನೆಗಳು ಸಕಾರಣವಾಗಿ ಸಮಂಜಸವಾದ ವಿಚಾರದ ಆಧಾರವಿಲ್ಲದೆ ಪ್ರಚಲಿತವಾದ ಅನೇಕ ಕಲ್ಪನೆ, ಭಾವನೆ ಹಾಗೂ ಆಚರಣೆಗಳು ಮೂಢನಂಬಿಕೆಗಳಲ್ಲಿ ಸಮಾವೇಶಗೊಳ್ಳುತ್ತವೆ. ಆಚರಣೆಗಳು ನಮ್ಮ ಮನಸ್ಸಿಗೆ ಬಂದುಬಿಡ್ತವೆ. ನೈಸರ್ಗಿಕವಾದ ಘಟನೆಗಳಿಗೆ ಅತೀಂದ್ರಿಯವಾದ ಶಕ್ತಿಯ ಪ್ರಭಾವವನ್ನು ಆರೋಪಿಸುವುದು. ಅವುಗಳ ಪ್ರಧಾನ ಲಕ್ಷಣಗಳಲ್ಲಿ ರಾಹುಕೇತುಗಳು ಸೂರ್ಯಚಂದ್ರನನ್ನು ನುಂಗುವುವೆಂದು ತಿಳಿಯುವುದು. ಧೂಮಕೇತು ಕಂಡರೆ ನಾವು ಅಪಚಾರವಾಯಿತು, ಯುದ್ಧ, ಬಿರುಗಾಳಿ, ದೊಡ್ಡ ಮನುಷ್ಯರ ಮರಣಗಳು ಸಂಭವಿಸುವುದು ಸೂಚನೆ ಎಂದು ತಿಳಿಯುವೆಲ್ಲ ಮೂಢನಂಬಿಕೆಗಳು. ಪರಸ್ಪರ ಸಂಬಂಧವಿಲ್ಲದ ವಸ್ತುಗಳಲ್ಲಿ, ಘಟನೆಗಳಲ್ಲಿ ಸಂಬಂಧ ಕಲ್ಪಿಸಿ ಅವುಗಳಿಗೆ ಕೆಲವು ಕಲ್ಪಿತ ಪರಿಣಾಮಗಳನ್ನು ಆರೋಪಿಸುವುದು. ಮೂಢನಂಬಿಕೆ ಅಲ್ಲಿ ತನ್ನಷ್ಟಕ್ಕೆ ತಾನು ಲೊಚಗುಟ್ಟುವಂತೆ ಮಾಡುವುದು. ಅದಕ್ಕೆ ಸುತ್ತಲಿನ ಜನರ ಒಳಿತು ಕೆಡುಕುಗಳನ್ನು ಸೂಚಿಸುವ ವಿಶೇಷ ಅರ್ಥ ಕಲ್ಪಿಸುವಂಥ ಮೂಢನಂಬಿಕೆ ಇವುಗಳಿಂದ ಆಗುವ ಕಷ್ಟ, ತೊಂದರೆಗಳನ್ನು ಕಳೆದುಕೊಳ್ಳುವುದಕ್ಕೂ ಅನೇಕ ಇದರಿಂದ ಯಾವ ಲಾಭಗಳು ಆಗುವುದಿಲ್ಲ, ಏನೂ ಆಗುವುದಿಲ್ಲ. ಈ ಮೂಢನಂಬಿಕೆಗಳೇ ಕೆಲ ಕಾರಣ. ಇವನ್ನೆಲ್ಲ ಕಲ್ಪಿತವಾಗಿ ಕಲ್ಪಿಸಿಕೊಂಡು ಜನರ ಮೇಲೆ ಪರಿಣಾಮ ಬೀರುವಂತಹ ಅನೇಕ ವಿಚಾರಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತುವುದು ಕಲ್ಪಿತ. ಇದರಲ್ಲಿ ಏನು ಯಾವ ಉರುಳಿಲ್ಲ. ಬರ್ದ ಜ್ಞಾನವೇ ಇದಕ್ಕೆ ಮೂಢನಂಬಿಕೆಗೆ ಕಾರಣ ಅಂತಂತೇಳಿ ನಾನು ತಿಳ್ಕೊಳ್ತೇನೆ. ವಿಜ್ಞಾನವು ಸತ್ಯದ ಮಗುವಾದರೆ ಅಜ್ಞಾನವು ಅದರ ಅಸಮರ್ಪಕ ಜ್ಞಾನವು ಮೂಢನಂಬಿಕೆಗಳ ತಾಯಿ. ವಿಜ್ಞಾನದಲ್ಲಿ ಸತ್ಯ ದೃಷ್ಟಿಯೇ ತರ್ಕ ಬುದ್ಧಿ ಇರುವಂತೆ ಮೂಢನಂಬಿಕೆಗಳಲ್ಲಿರೋ ಅಸಮಂಜಸವಾದ ತರ್ಕವ ಸರಣಿ ಇರುತ್ತದೆ. ಪ್ರಯೋಗಗಳು, ಅನುಭವಗಳ ಆಧಾರದ ಮೇಲೆ ವಿಜ್ಞಾನವು ತನ್ನ ಸಿದ್ಧಾಂತಗಳನ್ನು ರಚಿಸುವಂತೆ ಜೀವನದ ಅನುಭವಗಳ ಹಾಗೂ ನಿಸರ್ಗ ಶಕ್ತಿಗಳನ್ನು ಒಲಿಸಿಕೊಳ್ಳಲು ಮಾಡುವ ಪ್ರಯತ್ನಗಳಿಂದ ಮೂಢನಂಬಿಕೆಗಳ ಶ್ರದ್ಧೆ ಅಜ್ಞಾನಿಗಳಲ್ಲಿ ಬಲವಾಗಿರುತ್ತದೆ. ಸಿಡಿಲು ಬೀಳುವುದು ದೇವರ ಕೋಪದ ಸಂಕೇತವನ್ನು ನಮ್ಮಲ್ಲಿ ಭಾವಿಸ್ಕೊಳ್ತಾರೆ. ಈ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಯಾರಿಗಾರು ಸಿಡ್ಲು ಬಡಿದು ಬಿಟ್ರೆ ಏನೋ ಒಂದು ಕಲ್ಪಿತ ತಪ್ಪು ಕಲ್ಪನೆಗಳನ್ನು ಜನರ ಮನಸ್ಸಿನ ಮೇಲೆ ಬೀರಿಬಿಡೋದು. ಕೋಪ ಗೊಂಡಿದ್ದಾನೆ, ಅದಕ್ಕೆ ಅವನಿಗೆ ಸಿಡ್ಲು ಬಿಡತ್ತೆ, ಹಾಗೆ ಹೀಗೆ ಅಂತಂತ ಹೇಳುವುದು. ಜಗತ್ತು ಎಳೆಯದಿದ್ದಾಗ ಜನತೆಯ ಅನುಭವದ ಜ್ಞಾನ ಈ ಮೂಢನಂಬಿಕೆಗಳಲ್ಲಿ ಪ್ರಾರಂಭವಾಗುತ್ತದೆ. ಶೇಖರವಾಗಿದ್ದ ಮೂಢನಂಬಿಕೆ ಜನರ ಮನಸ್ಸಿನಲ್ಲಿ ಬಿತ್ತಿ ಅವರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಈ ಕೆಲವೊಂದು ಜನ ಮಾಡುತ್ತಾರೆ. ಅವು ಸುಳ್ಳು ಎಂದು ನಮಗೆ ಜನರ ನಂಬಿಕೆಗಳನ್ನು ಸತ್ಯ ಶೋಧನೆಯಲ್ಲಿ ತಪ್ಪೆಂದು ಕಂಡು ಬಂದುದನ್ನು
ಸಹಾನುಭೂತಿಯಿಂದ ನೋಡಬೇಕು. ಇಂದಿಗೂ ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆಯಾಗಿ ಬರುತ್ತದೆ. ಕ್ರೀಡಾ ಕ್ಷೇತ್ರಗಳಲ್ಲಿ ಹೆಸರಾದ ಕ್ರೀಡಾಪಟುಗಳು ಮೂಢನಂಬಿಕೆ ಉಳ್ಳಂಥವರಾಗಿರ್ತಾರೆ. ಎಲ್ಲ ತಿಳಿದಂಥ ಮನುಷ್ಯರೇ ನಾವು ನೋಡ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತಂತೇಳಿ. ತಿಳಿದಂಥ ರಾಜಕಾರಣಿಗಳು, ಮೇಧಾವಿಗಳು ಎಲ್ಲರೂ ಶಾಸ್ತ್ರಗಳನ್ನು ಕೇಳಿ ನಂಬಿಡ್ತಾರೆ. ಅವರಿಗೆ ಎಷ್ಟೋ ಲಕ್ಷ ರೂಪಾಯಿ ಸುರಿದು ಅವರು ಹೇಳಿದ್ದನ್ನು ಕೇಳಿಕೆ ಆ ಫಲಿತಾಂಶವನ್ನು ಮೊದಲೇ ತಿಳಿದು ನಾವೇನೋ ಸಾಧನೆ ಮಾಡ್ತೀವಿ ಅಂತಂತೇಳಿ ಕಪೋಲ ಕಲ್ಪಿತವಾಗಿ ಕಲ್ಪಿಸ್ಕೊಂಬಿಡ್ತಾರೆ. ಹೀಗಾಗಿ ಇದೊಂದು ಜನರ ಮನಸ್ಸಿನಲ್ಲಿ ಅಂಧಕಾರವಾಗಿ ಪರಿಣಮಿಸಿದೆ. ಕೆಲವೊಂದು ಊರಿನಾಗೆ ನಾವು ತೆಗೆದುಕೊಂಡಾಗ ಹೊಟ್ಟೆಪಾಡಿಗಾಗಿ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದಾಗಬಾರ್ದು. ನಿಮ್ಮ ಪಕ್ಕದಲ್ಲಿ ಹುಣಸೆ ಮರ ಐತಂತಂದರೆ ಆ ಹುಣಸೆ ಮರದಲ್ಲಿ ದೆವ್ವ ಇದೆ, ಅವೆಲ್ಲ ಸೇರ್ಕೊಂತವಲ್ಲಿ ಅಂಥೇಳಿ ಆ ಮನೆಯ ಸುತ್ತಮುತ್ತಲಿನ ವಾತಾವರಣಕ್ಕೆ ಮನಸ್ಸು ಕೆಡಿಸಿ ಆ ಭಯವನ್ನು ಹುಟ್ಟಿಸಿ ನೀವು ದೇವತೆಗೆ ಬರ್ರಿ, ಅದು ಏನು ಆಗದಂಗೆ ನೋಡಿಕೊಳ್ಳುತ್ತೆ ಅಂಥೇಳಿ ತಪ್ಪು ದಾರಿಗೆ ಎಳಕೈಲಿ ಏನಾದರೂ ಗಿಟ್ಟಿಸಿದರೆ ಎಲ್ಲ ಅದರಿಂದಲೇ ಆಗುತ್ತಂತ ತಿಳ್ಕೊಳ್ಳೋದು. ಅದು ಏನಾಗಿರುತ್ತೋ ಅದು ಹಣೆ ಬರೆದ ಪ್ರಕಾರ ಆಗುತ್ತೆ. ಅದನ್ನು ಈ ಮೂಢನಂಬಿಕೆಗೆ, ಕಂದಾಚಾರಗಳಿಗೆ ಮನಸ್ಸನ್ನು ಓಲೈಸಿಕೊಂಡು ಬೇರೆ ದಾರಿಗೆ ಎಳೆದು ಬಿಡೋದು. ಅವ್ರನ್ನ ಕರ್ಕೊಂಡೋಗಿ ಯಾವುದು ದೇವ್ರ ಹತ್ರ ಕೇಳಿಕೊಂಡು ಹೂ ಅಂತಂದು ಇಷ್ಟು ದುಡ್ಡು ಕೊಡ್ರಿ, ಅಷ್ಟು ದುಡ್ಡು ಕೊಡ್ರಿ, ಅದನ್ನು ಓಡಿಸ್ತೇನೆ ಅಂತಂತೇಳಿ ಅವ್ರನ್ನ ಪೂರ್ಣವಾಗಿ ಅಜ್ಞಾನದ ಕಡೆಗೆ ಎಳೆದುಕೊಂಡು ಹೋಗಿಬಿಡೋದು. ಹೀಗಾಗಿಬಿಟ್ಟು ಈ ಪ್ರಪಂಚದಲ್ಲಿ ಯಾವುದೇ ದೆವ್ವ ಇಲ್ಲ, ಪೀಡೆ ಇಲ್ಲ, ಪಿಶಾಚಿ ಇಲ್ಲ. ಎಲ್ಲವೂ ಜನರ ಮನಸ್ಸಿನ ಅಜ್ಞಾನದ ಕಡೆಗೆ ಕೊಂಡೊಯ್ಯುವಂಥ, ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡಿದಾಗಲೇ ಇವೆಲ್ಲ ಹುಟ್ಕೊಳ್ಳೋದು. ಏನೋ ಅವ್ರ ಹಣೆ ಬರಾಗಿದ್ದದ್ದು ಆಗುತ್ತೆ. ಅದನ್ನು ಯಾವುದಕ್ಕೂ ಟ್ಯಾಲಿ ಮಾಡಿಕೊಂಡು ಜನರ ಮನಸ್ಸನ್ನು ತಪ್ಪು ಕಲ್ಪನೆಗೆ ಎಳೆದುಕೊಂಡು ಹೋಗ್ಬಿಡೋದು. ದಯವಿಟ್ಟು ನಿಮಗೆ ಆರೋಗ್ಯದ ಬಗ್ಗೆ ಏನಾದರೂ ಏರುಪೇರಾದರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರಿಂದ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕೇ ವಿನಃ ಇಂತಹ ಅಜ್ಞಾನಿಗಳ ತಪ್ಪು ದಾರಿಯಿಂದ ದಯವಿಟ್ಟು ಯಾವುದಕ್ಕೂ ಮೊರೆ ಹೋಗಬೇಡ್ರಿ. ನೇರವಾಗಿ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಅದಕ್ಕೆ ಸಜೆಷನ್ನು ತೆಗೆದುಕೊಳ್ಳ್ರಿ. ಇವತ್ತು ಬೇಕಾದಂಥ ವಿಜ್ಞಾನ ಮುಂದುವರೆದಿದೆ. ಚಂದ್ರಲೋಕಕ್ಕೆ ಹೋಗಿ ಬಂದಿದೆ, ಮಂಗಳ ಗ್ರಹಕ್ಕೆ ಹೋಗಿದೆ. ಈಗ ಇಂಥ ಒಂದು ಕಾಲದಲ್ಲಿ ನೀವು ಅಜ್ಞಾನಿಗಳಾಗಿ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡ್ರಿ. ಅವರು ಹೇಳುವ ತಪ್ಪು ಕಲ್ಪನೆಗಳಿಗೆ ನೀವು ಮನಸ್ಸು ಕೊಡಬೇಡ್ರಿ ಅಂತ ನಾನು ಇವತ್ತಿನ ದಿವಸ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಯಾವ ದೆವ್ವಗಳಿಲ್ಲ, ಪೀಡೆಗಳಿಲ್ಲ, ಪಿಶಾಚಿಗಳಿಲ್ಲ. ಎಲ್ಲ ನಿಮ್ಮ ಮನಸ್ಸಿನ ದುರ್ಬಲತೆಗಳು, ವೀಕ್ ಮೈಂಡ್ ಅಂತ ಏನು ಕರಿತೀವಿ, ಅದು ನಿಮ್ಮನ್ನು ಈ ತಪ್ಪು ದಾರಿಗೆ ಎಳೆಯುವಂಥ, ತಕ್ಷಣ ಇನ್ನೊಬ್ಬರು ಹೇಳಿದ ಮಾತನ್ನು ಆಕರ್ಷಿಸಿ ಅವ್ರ ಕಡೆಗೆ ವಾಲುವಂತಹ ನಿಮ್ಮ ಒಂದು ಕೆಟ್ಟ ಗುಣವನ್ನು ಬಡಿದು ಓಡಿಸಿ. ನಿಮಗೆ ಏನೇ ಆದರೂ ಡಾಕ್ಟ್ರನ್ನು ಭೇಟಿಯಾಗಿ ನಿಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಿ. ನರಗಳ ದುರ್ಬಲತೆಯಿಂದ ಕೆಲವೊಂದು ರೋಗಗಳು ಮೆಂಟಲಿ ನಿಮಗೆ ಬರಬಹುದು. ಅದನ್ನು ಬಿಟ್ಟು ದೇವರು ದಿಂಡ್ರು ಅಂತಂತೇಳಿ ನೀವು ಹೋಗಿ ಹೊಳೆಯಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಬಲ್ಲಂಥ ಡಾಕ್ಟ್ರುಗಳನ್ನು ನೀವು ಕಂಡು ಅದಕ್ಕೆ ಪರಿಹಾರವನ್ನು ನೀವು ಪಡ್ಕೊಬೇಕು ಎಂದು ಹೇಳುತ್ತಾ, ಈ ಮೂಲಕವಾಗಿ ಇದನ್ನು ಯಾರೂ ಮಾಡಬೇಡಿ. ದೊಡ್ಡವರೇ ತಪ್ಪು ಮಾಡ್ತಾರೆ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಂಡು ನೀವು ವೈಜ್ಞಾನಿಕತೆ ಕಡೆಗೆ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡು ಬೆಳಿಬೇಕು ಅಂತಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ಇಷ್ಟು ಹೇಳಿ ನನ್ನ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.